ಒಂದು ಪಂಚಭೂತದಲ್ಲಿ ಒಂದು ಕತೆ ಬರುತ್ತೆ. ಕೊಕ್ಕರೆ ನೋಡ್ಕೊಂಡು ಕಾಗೆ ಕೂಗ್ತದೆ, ಯಾಕಂದ್ರೆ ನಾನು ಕಪ್ಪು ಅಂತ. ಗಿಳಿ ನೋಡ್ಕೊಂಡು ಕೊಕ್ಕರೆ ಕೂಗ್ತದೆ, ಯಾಕಂದ್ರೆ ಗಿಳಿಗೆ 2 ಬಣ್ಣ ಇದೆ, ನಂದು ಒಂದೇ ಬಣ್ಣ ಅಂತ. ಹಾಗೆ ನವಿಲ್ ನೋಡ್ಕೊಂಡು ಗಿಳಿ ಕೂಗ್ತದೆ, ಯಾಕಂದ್ರೆ ನವಿಲ್ಗೆ 1000 ಬಣ್ಣ, ದೊಡ್ಡ ಗಾತ್ರ, ನಂದು 2 ಬಣ್ಣ, ಕೆಂಪು ಹಸಿರು ಅಂತ. ಇದು ಪ್ರಪಂಚದ ನಿಯಮ. ಈ ಜೀವನದಲ್ಲಿ ನಾವು ಕಷ್ಟಪಡೋದು ಯಾಕಂದ್ರೆ ನಾನು ಎಣಿಸೋದು, ಅವನದು ಯೂಟ್ಯೂಬ್ ಚಾನಲ್ ಅಲ್ಲಿ 5 ಲಕ್ಷ ವ್ಯೂವರ್ಸು, ನಂದು 2 ಲಕ್ಷ. ಅವನು ಯೂಟ್ಯೂಬ್ ಚಾನಲ್ ಅಲ್ಲಿ 15 ಲಕ್ಷ ಕ್ರಾಸ್ ಆಗಿದ್ದಾನೆ, ನಂದು ಇನ್ನೂ 8 ಲಕ್ಷ ಕ್ರಾಸ್ ಆಗಲಿಲ್ಲ. ಸೊ ಕಂಪ್ಯಾರಿಸನ್ ನಮ್ಮನ್ನ ಸೋಲಿ ತಳ್ತದೆ, ಹೋಲಿಕೆ ನಮ್ಮನ್ನ ಹಿಂದಕ್ಕೆ ದೂಡ್ತದೆ. ಸೊ ಅಲ್ಲ, ನಾನು ನನ್ನೊಳಗೆ ಇಷ್ಟನ್ನ ಮಾತ್ರ ಯೋಚನೆ ಮಾಡಿದ್ರೆ ಪ್ರತಿದಿನವೂ ನಿಮ್ಗೆ ತೃಪ್ತಿ, ಪ್ರತಿದಿನವೂ ನಿಮ್ಮ ನೆಮ್ಮದಿ, ಪ್ರತಿದಿನವೂ ನಿಮ್ಮ ಗೆಲುವು. ನಮ್ಗೆ ಸೋಲು ಅನ್ಸೋದು ಯಾವಾಗ ಹೇಳಿ? ನಾವು ಓಟದಲ್ಲಿ ನನಗಿಂತ ಅವನು ಮುಂದೆ ಹೋದ, ನಾನು 1 ಸೆಕೆಂಡ್ ಹಿಂದೆ ಉಳಿದೆ, ಅದು ನಾವು ಸೋಲು ಅಂತ ಭಾವಿಸ್ತೇವೆ. ಬಟ್ ಆದರೆ ಅವನು ನಿನ್ನೆ ಅಷ್ಟು ಓಡಿರಲಿಲ್ಲ, ನಿನ್ನೆಗಿಂತ ಇವತ್ತು ಹೆಚ್ಚು ಸ್ಪೀಡ್ ಮಾಡ್ಕೊಂಡಿದ್ದೇನೆ, ನಿನ್ನೆ ನಾನು ಇಷ್ಟು ದೂರ ಇದ್ದೆ, ಇವತ್ತು ಇಷ್ಟು ದೂರ ತಲುಪಿದ್ದೇನೆ ಅಂತ ಯಾಕೆ ಯೋಚನೆ ಮಾಡೋದಿಲ್ಲ? ಅವನು ಯೋಚನೆ ಮಾಡೋದು ಅದನ್ನಲ್ಲ, ನಿನ್ನೆಗಿಂತ ಇವತ್ತು ಜಾಸ್ತಿ ದೂರ ಓಡಿದ್ದೇನೆ ಅಂತ ಯೋಚನೆ ಮಾಡೋದಿಲ್ಲ ಪುಣ್ಯಾತ್ಮ, ನನಗಿಂತ ಇವನು ಮುಂದೆ ಕೊಡಿದಾನಲ್ಲ ಅಂತ ಯೋಚನೆ ಮಾಡ್ತಾನೆ. ಅದು ನಿಮಗೆ ಸೋಲಾಗಿ ಕಾಣಿಸ್ತದೆ. ನಿಜವಾಗ್ಲೂ ಸೋಲಲ್ಲ ಅದು, ನಿನ್ನೆಗಿಂತ ಇವತ್ತು ನಾನು ಗೆದ್ದಿದ್ದೇನೆ, ಅದು ಆ ಗೆಲುವು. ಹಾಗೆ ಪಾಸಿಟಿವ್ ಅನ್ನ ನೀವು ಯೋಚನೆ ಮಾಡಿದಾಗ ನಿಮ್ಮ ಬದುಕಿನಲ್ಲಿ ಸೋಲೇ ಬರೋದಿಲ್ಲ. ನಿಜವಾಗ್ಲೂ ನಿನ್ನೆಗಿಂತ 1 ದಿನ ಜಾಸ್ತಿ ಅನುಭವ ನಿಮಗಿದೆ, ನೀವೆಲ್ಲಿ ಸೋಲ್ತೀರಿ?